ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಶ್ರೀ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ. ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಉಪಸ್ಥಿತಿ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಸಾಗರದ ಒಕ್ಕಲಿಗರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾಗರ ಒಕ್ಕಲಿಗರ ಸಂಘ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಶ್ರೀ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರ್, ಮಲೆನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ RM ಮಂಜುನಾಥಗೌಡ ಉಪಸ್ಥಿತರಿದ್ದ ಕಾರ್ಯಕ್ರಮದಲ್ಲಿ ಸಮಾಜದ ವತಿಯಿಂದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಶಂಕರಮೂರ್ತಿ, ಕಲಾ ಕ್ಷೇತ್ರದಲ್ಲಿ ಮಹಾಬಲೇಶ್ವರ ಗೌಡ ಹಾರೇಗೊಪ್ಪ, ನಾಟ್ಯ ವೈದ್ಯರಲ್ಲಿ ಗಿರೀಶ್ ಮರ್ತಿಬಾವಿ, ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ ನಾಗರಾಜ್ ಇವರನ್ನು ಸನ್ಮಾನಿಸಲಾಯಿತು. SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಮಾತನಾಡಿ, ಸಂಘಟನಾ ಶಕ್ತಿಯಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದರಲ್ಲದೆ ಒಕ್ಕಲಿಗರ ಭವನದ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗೆ 20 ಲಕ್ಷ ರೂಪಾಯಿಗಳ ಅನುದಾನವನ್ನು ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಗುಂಡಪ್ಪ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ಸೀತಾರಾಮ್ ಪಟ್ಗಾರ್ ಉಪನ್ಯಾಸ ನೀಡಿದರು. ಸಮಾಜದ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಮತ್ತು ಒಕ್ಕಲಿಗರ ಯುವ ವೇದಿಕೆಯ ಪದಾಧಿಕಾರಿಗಳು, ಚುಂಚಾದ್ರಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಭಾಗಿಯಾಗಿದ್ದರು. ಅವರ ಒಂದು ಸಾಮರ್ಥ್ಯ ಇವಾಗ ಮಕ್ಕಳನ್ನು ಬರಲಿ ಮತ್ತು ಮಕ್ಕಳು ಏನು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಬರಲಿ ಅಂತ ಹೇಳ್ಕೊಂಡು ಆಶಿಸ್ತೀನಿ. ಜೊತೆಗೆ ಬಹುಸಂಖ್ಯಾತರು ಮರಾಠಿಗರು ಕೂಡ ಸಾಗರ ಸ್ವಲ್ಪ ಅಲ್ಪಸಂಖ್ಯಾತ, ಅದರ ವಿಶೇಷವಾಗಿ ಆರ್ಥಿಕವಾಗಿ ಬಹಳ ಮರಾಠಿಗರಲ್ಲ, ಸ್ವಲ್ಪ ಕಡಿಮೆ ಇದೀವಿ ನಾವು. ಅದು ಕೂಡ ಜನ ಗೌರವರು ಬಹಳ ಮರಾಠಪ್ಪ ಆದಿಚುಂಚನಗಿರಿ ಕ್ಷೇತ್ರ ಬಹಳ ದೊಡ್ಡದು. ಈ ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಬಂದ ನಂತರ ನಮ್ಮ ಮಠ ಆರ್ಥಿಕವಾಗಿ ಒಂದಷ್ಟು ಪ್ರಬಲ ಆಗಿದೆ ಅಂದ್ಕೊಂಡ್ರು ಕೂಡ ಸಮಾಜದ ದೃಷ್ಟಿಯಲ್ಲಿ ಬರೀ ಆದಿಚುಂಚನಗಿರಿ ಕ್ಷೇತ್ರ ಬರೀ ಒಕ್ಕಲಿಗರಿಗೆ ಅಂತಲ್ಲ, ಬಹಳ ಜನ ಎಲ್ಲ ವರ್ಗದ ಸಮಾಜದವರು ಕೂಡ ಒಂದು ವಿದ್ಯಾಭ್ಯಾಸ ಮಾಡ್ತಾರೆ, ಅಲ್ಲಿ ದೇವರ ಪೂಜೆ ಮಾಡ್ತಾರೆ, ಸ್ವಾಮೀಜಿಗಳಿಗೆ ನಡ್ಕೊಳ್ತಾರೆ. ಅದರಿಂದ ಈ ಸಮಾಜ ಪ್ರತಿಯೊಬ್ಬರಿಗೂ ಒಕ್ಕಲಿತನ ಮಾಡುವಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾದಂಥ ರೀತಿಯಲ್ಲಿ ಇರೋದು. ನನಗೆ ನೆನಪಿದೆ, ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಬೇಡೂರು ಚೆನ್ನಾಗಿ ಇಟ್ಟಿರೋದ ಕಾಣ್ತೀವಿ. ಈ
ಪ್ರಾರಂಭ ಮಾಡಿದಾಗ ತಿಮ್ಮಪ್ಪನವರು ಏಳು ಸೈಡ್ ಕೂತಿದ್ದಾರೆ. ಗುಡ್ಡಪ್ಪರು ಮನೆಯೇ ನಮ್ಮ ಸಮಾಜ, ನಮ್ಮ ಒಬ್ಬರಿಗೆ ಸಂಘ ಗುಡ್ಡಪ್ಪರು ಮನೆಯಲ್ಲಿ ಪ್ರಾರಂಭ ಇತ್ತು. ಸದಸ್ಯರಿಗೆ ಮಾತುಕತೆ ಸುಬ್ಬಣ್ಣ ನಿಮಗೆ ಚಂದ್ರಪುರ ವಿಷಯ ಒಂದು ಕಡೆ ಬಹಳ ಖುಷಿ ಆಗುತ್ತೆ. ಒಂದು ಸಮಾಜದ ಅಭಿವೃದ್ಧಿಗೆ ಒಂದು ಸಂಘಟನೆಯ ಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಇವಾಗ ಸಮಾಜವನ್ನು ಗಟ್ಟಿತನದಲ್ಲಿ ತೆಗೆದುಕೊಂಡು ಹೋಗಿ ಇಷ್ಟು ಭವ್ಯವಾದಂತಹ ಒಂದು ಕಲ್ಯಾಣ ಮಂಟಪವನ್ನು ಮಾಡಿ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ಈ ಸಮಾಜದ ನಿಮ್ಮೆಲ್ಲ ಅಧ್ಯಕ್ಷರ ಪದಾಧಿಕಾರಿಗೆ ನಿಮ್ಮ ಜೋರಾದ ಚಪ್ಪಳೆಗಳನ್ನು ಯಾಕಂದ್ರೆ ಆ ಶಕ್ತಿ ಕೊಡಬೇಕು, ಮತ್ತೊಂದಿಷ್ಟು ಶಕ್ತಿ ಕೊಡಬೇಕು. ಸಮಾಜದ ಏಳಿಗೆಗಾಗಿ ಇನ್ನೂ ಬಿಡಿರಿ ಅಂತ ಹೇಳುವಂತ ಶಕ್ತಿ ಕೊಡುವಂತ ಚಪ್ಪಳೆ ಬರಬೇಕು ಅಂತ. ಇವತ್ತು ಈ ಸಮಾಜ ಅಂತ ಹೇಳಿದ್ರೆ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ, ಇವತ್ತಿನ ಈಗಿನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹುಶಃ ಪರಂಪರೆಯನ್ನು ಎತ್ತಿ ಹಿಡಿದುಕೊಂಡು ಬರುವಂತಲ್ಲಿ ಈಗ ಇರುವಂತ ಸ್ವಾಮೀಜಿಗಳು ಸಹ ಬಂದಿದ್ದಾರೆ. ಯಾವಾಗ ಧಾರ್ಮಿಕ ಗುರುಗಳನ್ನು ಇಟ್ಕೊಂಡು ಹೋದಾಗ ಒಂದು ಸಮಾಜವನ್ನು ಗಟ್ಟಿತನದಲ್ಲಿ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಆಗುತ್ತೆ. ಆ ಸಮಾಜದಲ್ಲಿ ನೀವು ಧಾರ್ಮಿಕ ಗುರುಗಳು ಇದ್ದು ಹೋದ್ರೆ ಆ ಸಮಾಜ ಅನಾಥ ಆಗುವಂತ ಪರಿಸ್ಥಿತಿ ಇವತ್ತು ಬರ್ತದೆ. ಸಮಾಜ ಗಟ್ಟಿ ಇರಬೇಕು, ಅದಕ್ಕಾಗಿ ನಿಮ್ಮ ಸಮಾಜ ಗಟ್ಟಿ ಇರೋದು. ಅದಕ್ಕಾಗಿ ಆ ಬಲಿಷ್ಠವಾದಂತ ಇವತ್ತು ಕರ್ನಾಟಕದಲ್ಲಿ ಒಕ್ಕಲಿಗರ ಸಂಘ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೂಜ್ಯ ಗುರುಗಳ ಸಹ ಇವತ್ತು ಇರುವ ಆವತ್ತಿನ ಗುರುಗಳು ಅವತ್ತೇನು ತಮ್ಮ ಫೌಂಡೇಶನ್ ಹಾಕಿ ಈ ರಾಜ್ಯದಲ್ಲಿ ಸಂಘಟನೆ ಮಾಡಿ ಶಿಕ್ಷಣ ಕ್ಷೇತ್ರವನ್ನ, ಆರೋಗ್ಯ ಕ್ಷೇತ್ರವನ್ನ ಎಲ್ಲವನ್ನ ಕೊಟ್ಟಂತ ಅವತ್ತು ಇವತ್ತು ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಇವತ್ತು ಇಡೀ ರಾಜ್ಯದಲ್ಲಿ ಸಾಮಾನ್ಯ ವ್ಯಕ್ತಿಗಳ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ರಾಜ್ಯಕ್ಕೆ ಗೆಲುವು ಪಡೆಯಬೇಕು. ಇವತ್ತು ಬಹಳ ಖುಷಿ ಆಯ್ತು. ಕೆಂಪೇಗೌಡ ಜಯಂತಿಯನ್ನ ಈಗಾಗಲೇ ಕೆಂಪೇಗೌಡ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಮತ್ತೆ ಅದರೊಳಗೆ ನಮ್ಮ ಇವರು ಹೇಳಿದ್ದಾರೆ, ನಮ್ಮ ಸೀತಾರಾಮ್ ಪಾಟೀಲ್ ಅವರು ಹೇಳಿದ್ದಾರೆ, ಅವ್ರ ಹೆಸರು ಮಾತುಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಪ್ರಮುಖ ಅಧ್ಯಕ್ಷರು ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೆ ಬಹುಶಃ ಏರ್ಪೋರ್ಟ್ನ ಪಕ್ಕದ ಏರ್ಪೋರ್ಟ್ ನಲ್ಲಿ ಸುಮಾರು ಎಷ್ಟೋ ಅಡಿಯ ಒಂದು ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಎಷ್ಟು ಹೆಮ್ಮೆ ಆಗುತ್ತೆ. ಅಂತ ಪರಂಪರೆಯನ್ನು ಉಳಿಸಿ ಕರ್ನಾಟಕದ ಬೆಂಗಳೂರು ನಗರವನ್ನ ಕಟ್ಟಿರುವಂತಹ ಮಹಾನ್ ನಾಯಕರಿಗೆ ಒಂದು ಕೊಡುವಂತ ಗೌರವ ಇದೆ. ಹಾಗಾಗಿ ಇವ ಸಮಾಜ ಈ ರೀತಿಯ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಬೇಕು. ಸಮಾಜದ ನೋಡಿ 95.5 ಈ ರೀತಿಯ ವಿದ್ಯಾರ್ಥಿಗಳ ಸಾಧನೆ ಇದೇನು ಸಾಮಾನ್ಯ ಅಲ್ಲ. ಈಗ ನಮ್ಮ ಕಾಲದಲ್ಲಿ ಏನಿದೆ ಒಂದು 35% ಒಂದು ಪಾಸ್ ಆದ್ರೆ ಸಾಕಾಯ್ತು, ಅಲ್ಲಿ ಬೇಕಾಯ್ತು. ಏನಾದ್ರು ಮಾಡಿ ಪಾಸ್ ಮಾಡಪ್ಪ ಅಂತ ಹೇಳಿ ದೇವರಂತ ಬೇಡ್ಕೊಳ್ತೀವಿ. ಈಗಿನ ಮಕ್ಕಳು ಹಂಗಲ್ಲ, ಪಾಸ್ ಅಲ್ಲ, ಪಕ್ಕದ 93 ತಗೊಂಡು ಪಕ್ಕದ ಮನೆ 93 ತಗೊಂಡ್ರೆ ಇವ್ 95 ಆಗ್ತದೆ. ಅವ್ರ ಅಮ್ಮ ಹೇಳ್ತಾನೆ ಇರ್ತಾರೆ, ಪಕ್ಕದ ಮನೆ 95 ತಗೊಂಡೆ 23 ತಗೊಂಡೆ, ಈ ಸರಿ ನೀವು 95 ತಗೋಬೇಕಾದ್ರೆ ಅಂತ ಹೇಳಿ ಅಂದ್ರೆ ಆದ್ರೆ ಅವ್ರ ಭಾವನೆ ಇಟ್ಕೊಂಡು ಇವು ಮಕ್ಕಳಲ್ಲಿ ಒಂದು ಚೈತನ್ಯ ಇದೆ, ಮಕ್ಕಳಲ್ಲಿ ಹುಮ್ಮಸ್ಸಿದೆ. ಆ ಕಾಲದ ಶಿಕ್ಷಣ ಬೇರೆ, ಈ ಕಾಲದ ಶಿಕ್ಷಣ ಬೇರೆ. ಶಿಕ್ಷಣದ ಒಂದು ಕ್ರಾಂತಿ ಆಗ್ತದೆ. ಇವರು ಒಬ್ಬ ಗುರುತಿರುವ ಮಗನು ಸಹ 95% ತಗೊಳ್ತಾನೆ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಆಸಕ್ತಿ ಇರ್ಬೋದು ಅಂತ ನಾವು ನೋಡ್ತೀವಿ. ಅದಕ್ಕಾಗಿ ಹೇಳೋದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಿಮ್ಮ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಅವರು ಏನಾಗ್ಬೋದು, ಮುಂದೆ IAS ಆಗ್ಬೋದು, KS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ಯಾವುದೋ ಉದ್ಯೋಗಿ ಆಗ್ಬೋದು, ಅಥವಾ ಬೇರೆ ಬೇರೆ ಕೆಲಸದಲ್ಲಿ ಆಗ್ಬೋದು. ಅವನ ಬದುಕನ್ನು ಕಟ್ಟಿಕೊಡ್ತಾರೆ, ಅವನ ಜೀವನದ ದಾರಿಯನ್ನು ಗುರುತಿಸಿಕೊಡ್ತಾರೆ. ಹಿಂದೆ ಹೆಣ್ಣು ಮಕ್ಕಳು ಇವತ್ತು SSLC ನಂತರ ಹೋಗ್ತಿರ್ಲಿಲ್ಲ, ಆ ನಂತರ PUC ವರೆಗೆ ಬಂದ್ರು, ಅದು ಬಿಟ್ಟುಕೊಳ್ತಾ ಬಂದ್ರು. ಈಗ ಅವರು ಪೂರ್ತಿ ವಿದ್ಯಾಭ್ಯಾಸ ಕಡೆ ಹೆಚ್ಚು ಒತ್ತು ಕೊಡ್ತಾರೆ. ಇಲ್ಲಿಂದ ಹಿಡಿದು ಫಾರಿನವರಿಗೆ ಒಬ್ಬರೇ ಹೋಗಿ ಓದಿ ಬರುವಂತ ಶಕ್ತಿಯನ್ನು ಹೆಣ್ಣು ಮಕ್ಕಳು ಕಲಿತಾರೆ ಅಂತ ಹೇಳಿದ್ರೆ ಅಂದ್ರೆ ಆ ಶಕ್ತಿ ಇದೆ ಅಂತ ಅರ್ಥ. ಹಾಗಾಗಿ ಶಿಕ್ಷಣ ಬಹಳ ಪ್ರಮುಖವಾದಂತ ಘಟ್ಟ. ಆ ಶಿಕ್ಷಣವನ್ನು ಕೊಟ್ಟಾದಂತ ಸಂದರ್ಭದಲ್ಲಿ ಆ ಸಮಾಜ ಅಭಿವೃದ್ಧಿ ಹೊಂದುತ್ತೆ, ಆ ಸಮಾಜ ಏಳಿಗೆ ಆಗುತ್ತೆ ಅನ್ನೋ ಉದಾಹರಣೆ ಬಹಳ ಖುಷಿ ಆಯ್ತು. ಆ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡಿ ಅವರಿಗೆ ಒಂದು ಕಿರುಕಾಣಿಕೆ ಕೊಟ್ಟು ಅವರಿಗೆ ಹುಮ್ಮಸ್ಸನ್ನು ಕೊಟ್ಟಾಗ ಆ ತಂದೆ ತಾಯಿಗಳಿಗೂ ಖುಷಿ ಆಗುತ್ತೆ, ಆ ಮಕ್ಕಳಿಗೂ ಖುಷಿ ಆಗುತ್ತೆ. ಆ ಮಕ್ಕಳು ಮತ್ತೆ ಅದರ ಜೊತೆಗೆ ಯಾವುದೋ ಒಂದು ಮಗುಗೆ ಒಂದು ತೊಂದರೆ ಆದಂತಹ ಇದರಲ್ಲಿ ಆ ಮಗುಗೂ ಸಹ ನಮ್ಮ ಸಮಾಜದ ಮಗು ಅವನಿಗೆ ತೊಂದರೆ ಆಗುವಂತಂದ್ರೆ ಒಂದು 19,000 ಚಿಲ್ಲರೆ ಕೊಟ್ಟರಲ್ಲ, ಅದು ಆ ಏಳಿಗೆಗೆ, ಸಮಾಜದ ಏಳಿಗೆಗೆ ಅಂತ ಹೇಳ್ಬೇಕು. ಬಹಳ ಜನ ಇದ್ದಾರೆ ಉದ್ಯೋಗಿಗಳು ಹೇಳಿರಲ್ಲ,
ಈ ತೀರ್ಥಹಳ್ಳಿಗಿರೋ ನೋಡ್ರಿ ಜೋಡಿ ಕೈ ಹಾಕದಲ್ಲ ಅಂತ ಅವ್ರು ಭಾಳ ಇದ್ದಾರೆ. ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಸಾವುಕಾರ. ತೀರ್ಥಹಳ್ಳಿ ಗೌಡ್ರು ಅಂದ್ರೆ ಗೊತ್ತಲ್ಲ, ಅವ್ರಂದ್ರೆ 25-30 ಎಕರೆ ಜಮೀನಿತ್ತು, ತೋಟ ಇದ್ದವರು. ಆ ಕಾಲದಿಂದ ಭಾರಿ ದುಡ್ಡು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಂತ ಶ್ರೀಮಂತರು ಯಾರು ಇಲ್ಲ. ಈಗ ನಮ್ಮ ಗುಡ್ಡಪ್ಪ ಗೌಡ್ರು ಅಂತ ಇರ್ತಾರೆ, ಸ್ವಲ್ಪ ಇದ್ದಾರೆ, ಕಂಡುಬಿಡ್ತಾರೆ. ಹಂಗೇನಿಲ್ಲ ಅಲ್ಲ ಹೇಳಿ ಗುಡ್ಡಪ್ಪ ಗೌಡ್ರು ಅಂತವ್ರು ಅಂದ್ರೆ ಶ್ರೀಮಂತರು ಅಂತ ಹೇಳಿದ ಅದೇ ಹೇಳ್ತೀನಿ. ಸುಮ್ಮನೆ ನಮ್ ನೋಡಲ್ಲ, ಗುರು ಅಂತ ನೋಡ್ತಾರೆ. ಆಮೇಲೆ ದುಡ್ಡು ಕೊಟ್ಟಿರೋ ದೇವತೆಗೆ ನನ್ನ ಹಣೆಗೆ ನಮಸ್ಕರಿಸುತ್ತಾ ಶ್ರೀಮಠದ ದಿವ್ಯ ಗುರು ಪರಂಪರೆಯನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಮಾತು ಸ್ವರೂಪಿ ತಾಯಿಯರೇ, ಈಶ್ವರ ಚೈತನ್ಯ ಸ್ವರೂಪಿಗಳೇ, ನಿಮ್ಮೆಲ್ಲರ ಪಾದಕ್ಕೆ ಈ ರೀತಿಯ ನಮನಗಳನ್ನು ಅರ್ಪಿಸುತ್ತಾ ಸಮಯ ಆಗಿದೆ ಮತ್ತು ಒಂದು ಸ್ವಲ್ಪ ಹೊತ್ತಿನಲ್ಲಿ ಮುಗಿಸ್ತೇನೆ. ಖಂಡಿತವಾಗಿಯೂ ಪವಿತ್ರ ಕಾರ್ಯಕ್ರಮ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಜಯಂತಿಯೇ ಪವಿತ್ರವಾದದ್ದು ಅಂತ. ನಾಡು ಕಂಡಂತಹ ಅಮೋಘ ನೇರ ದಿಟ್ಟ ನಿರಂತರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕಟ್ಟುವ ಕೆಲಸವನ್ನು ಮಾಡಿದ್ವಿ. ಕಾರ್ಯಕ್ರಮದ ಪ್ರಾರಂಭದಿಂದಲೂ ಗುಂಡೇಗೌಡರ ಆದಿಯಾಗಿಯೂ ಎಲ್ಲರೂ ಹೇಳುವುದು ಅಮೋಘವಾದಂತಹ ಸಮುದಾಯ ಭವನ ನಿರ್ಮಾಣ ಆಗಿದೆ. ಹೌದು, ಕೇವಲ ಸಮುದಾಯ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಎಷ್ಟು